ಸ್ವಾರ್ಥಿ ರಾಜಗಳ ಕೈಯಲ್ಲಿ ಸಿಲುಕಿ ಚಕ್ರದಾಟಾಗಿದೆ. ಪ್ರಜೆಗಳು ಬೇಕಾದಾಗ ತಿರುಗಿಸೋ ಮಂತ್ರದಾಟ. ಈ ಸಾರ್ವಭೌಮನ ಕೈ ಮುಷ್ಟಿಲ್ಲದೆ ನಮ್ಮಂತ ಶಾಸಕನ ಚಾಣಕದಲ್ಲಿ ಸಾಕಷ್ಟು ಸುಮಂಗಲರು ತನ್ನ ಹಣ ಗಳಿಸೋ ಹುಚ್ಚಿನಲ್ಲಿ ತನ್ನ ಪವಿತ್ರವಾದ ಶೀಲವನ್ನು ಹಾಳು ಮಾಡ್ಕೊಳ್ಳೋ ಅಮಂಗಲ ಬಿಡ್ತಾರೆ. ಅಂತೆ ಕವಿತಾ ನನ್ನ ಮಾತಿನ ಮಾಡಿ ಮೋಹಿತರಾಗಿ ರಮೇಶ್ ಮನೆಯಲ್ಲಿ ಚಿತ್ರ ಮಾಡೋ ಭಯಂಕರ ಭದ್ರಕಾಳಿಯಾಗಿದ್ದಾಳೆ. ಅಂತೂ ಪಡುಳಾದರ ಬಡವಿ ಸವಿತಾ ಹೋದರ ಹತ್ತು ಬೀದಿ ಬಿಕಾರಾದಳು. ಇದಕ್ಕೆಲ್ಲ ನಾನಕ್ರತ್ತ ನಾ ಮನ್ಸಿಟ್ಟು ಚಂದ್ರವೇಣಿ ಬಿಕಾರ ಗೀತ್ ಕಡಿ ಬರ್ತಳು. ತನಾಗಿ ಕೂಡಿ ಬಂದಿರೋದು ಅನ್ಬಿಸೋ ಸುವರ್ಣಕಾಶ. ಪಾಪಾಲೆ ಬಾ ನಿನ್ಗಾಗಿ ಕಾದ ನಿಂತಿರನು ಈ ಕಾಮರಾಜ. ಪಾಪಿನ ಕಣ್ಣಲ್ಲಿ ದಾಡಿದ ಹಾದರಗಳಿಂದ ಮನೆಯನ್ನ ತಿಳಿದರು. ಈ ಚಿನ್ನ ಪ್ರೇರಣೆ ಮರೆತು ಮುಂದಾರುವ ಪಾರ್ವ ದಾರಿಯಲ್ಲಿ ಕಂಡ ಅಕ್ಕಿಯ ಸಂಘ ಬಳಸಿ ನಿಜ ಜರ್ನಿ ಬಾರ ನೋಡುತ್ತದೆ ಹೋಗುದಕ್ಕೆ ದಾರಿ ಬಿಡು. ನಿನಗಾಗಿ ನಾನು ಜಾರ್ತನದ ಅಪವಾದ ಹೊರಿಸಿಕೊಂಡು ಮನೆಯಿಂದ ಹೊರಗೆ ಬಂದೆ. ನನ್ನ ಜೀವನವೇ ನರಕ ಪುಣ್ಯವನ್ನು ಮಾಡಿಬಿಟ್ಟಿದೀಯ ನೀನು. ಸಂತಾಂದು ಸಾವಿರಾರು ಜನರ ಸಮಯದಲ್ಲಿ ಸಾಕ್ಷಿ ನನ್ನನ್ನು ಅವಮಾನ ಮಾಡಿದಲ್ಲ ಮರೆ. ಅದು ಮರಿಲಾರ್ದ ಹಸಿಗಾಯಿ. ಆ ಹಸಿಗಾಯಿ ಮಾಡಬೇಕಾದರೆ ಅಪ್ಪಿನ ಬೆಳೆ ಪ್ರದೇಶದಲ್ಲಿ ಸುತ್ತುಕೊಂಡು ಮಾರ ಬಾಯಿ ಮುಚ್ಚುವ ನೀಚ. ಬಾಯಿ ಬಂದ ಹಾಗೆ ಮಾತಾಡಬೇಡ. ಎಣಿವಿಲ್ಲದ ನಾಲಿಗೆ ಅಂತ ಬಾಯಿ ಬಂದ ಹಾಗೆ ಮಾತಾಡ್ತಿದ್ಯಲ್ಲ, ನೀನೆಂಬ ಮನುಷ್ಯನೇನು? ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನನ್ನನ್ನು ಬಿಟ್ಟು ಬಿಡು. ಒಂದ್ ವೇಳೆ ಇನ್ನೇನಾದ್ರೂ ನನ್ನನ್ನು ಕೆಣಕಿದ್ರೆ ಪಣಮ ನೆಟ್ಟಿಗಿರುವುದಿಲ್ಲ. ಹೀನ ಪಶುವೆ, ನೀನು ಜನ್ನ ಪಶುವೆ. ಹೆಚ್ಚಿಗೆ ಮಗಳ ಸುಮ್ಮನ ಮಾತಿಗೆ ಬಂದ್ರೆ ನೀನು ಮಾರಾಣಿ ಆಗುದಕ್ಕೆ ನಿನ್ನ ಪಾದದಡಿಯಲ್ಲಿ ಹಣದ ರಾಶನಾಗುವೆ. ಮನೆ ಹೆಣ್ಣಾದ್ರಾಗಿ ಮನೆ ಬಿಟ್ಟು ಸಂಗಾತಿಲಿಲ್ಲ ಬೇಕೆ. ಗೃಹದಿಂದ ತಿರುಗಾಡುವ ನನ್ನವಳು ಆದರೆ ನನ್ನ ಧನಲಕ್ಷ್ಮಿ ಬಾಳಾಗುತ್ತೆ. ಇದಕ್ಕೆ ಸಂಪಿಗೆ ನೋಡ್ಕೊಳ್ಳಿ, ನನ್ನ ಎತ್ತರದಷ್ಟು ನೀನು ಹಣ ಸುರಿದ್ರು ಕೂಡ ಯಾವತ್ತೂ ನಾನಿನ್ನ ಆಗುದಿಲ್ಲ. ಯಾವತ್ತಿದ್ರು ಈ ನನ್ನ ದೇಹ ನನ್ನ ಪತಿಗೆ ಮಾತ್ರ ಮೀಸಲು. ಮೀಸಲಿನ ದೇಹ ಇದು ಬೇರೆ ಕಾಲವಲ್ಲ ಕಣೆ, ಇದು ಕಲಿಯೋ ಕಾಲ. ಸರಿಯಾದ ಸಂದರ್ಭ ನೋಡಿ ಸಿಕ್ಕ ತರುಣಕ್ಕೆ ತೋಟಕ್ಕೆ ನಿಲ್ಲಿದ್ದ ಗಂಡನೆದುರಿಗೆ ನಿನ್ನನಿಗೆ ದುಡ್ಡಿನಿಂದ ಸೂಕಪತ್ತಲಿದ್ದ ಜೀವನಾದನಕ್ಕೆ ಸಾಗರಷ್ಟಿಲ್ಲ ಈ ಸಮಾಜದಲ್ಲಿ. ಅಂತರದಲ್ಲಿ ಆದರ ಹೊತ್ತು ಆದರ ಮಾಡುವಾಗ ಬಂದರು ಇನ್ನು ಬಿಲ್ಲಾರ ರುದ್ರ ನಾಗಿನಿಂದ ನೀನು ಶೀಲೆಂಬ ಬಹಳಷ್ಟು ಸರ್ವನಾಶ ಆಗಲೇಬೇಕು. ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಲು ಸಿದ್ಧನಿದೆಯಾ ಸೈತಾನ್? ನೀನು ನನ್ನ ಸತಿ ನೈತಿಕ ಸಂಬಂಧ ಹೊಂದಿರುವೆಂದು ಹೊರಗಾಕಿದ್ದೆ ನನ್ನ ಮಡದಿಯೇನು? ನೀನು ನನ್ನ ಸತಿ ಕೂಡ ಅನೇಕ ಸಂಬಂಧ ಹೊಂದಿರುವೆಂದು ವಿನಾಕಾರಣ ಹೊರಗಾಕಿದೆ ನನ್ನ ಮಡದಿಯೇನು? ನಿನ್ನ ಕುತಂತ್ರ ತಿಳಿಯಲಾರದೆ ಪರ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಮೋಸದ ಅಪವಾದ ಕಟ್ಟಾದಿಯಲ್ಲಿ ಅತ್ಯಾಚಾರ ಮಾಡುವುದೇ ಕಾಮುಕ ಕೀಚಕ.
ನನ್ನ ಬಲಾತ್ಕಾರ ಮಹಾಜ್ಞಕ್ಕೆ ಅವಿಜಯಕ್ಕೆ ಬಂದ ನೀನು ಸತ್ಯ ಶೀಲ ಕಾಪಾಡ್ದಳ. ಇಷ್ಟು ಮಾತ್ರ ನಿಜ ಸುರೇಶ. ಒಂದಿನ ಇವಳು ಶೀಲವನು ದುಶಾಸನಿಗೆ ಸೂರ್ಯದ್ರೆ ನಾನು ಪ್ರದೀಪ್ನಲ್ಲ. ನೆನಪಿಟ್ಕೊ ಮಗನೇ, ಬರ್ತೀನಿ. ಸಾಕು ಬಾಯಿ ಮುಚ್ಕೊಂಡು ಹೋಗೋ ಮಸೀನ. ನಿನ್ನಂತ ದುಶ್ಯಾಸನನ್ನು ಸಂಹಾರ ಮಾಡಲು ಭೀಮನಂತೆ ಬಲಶಾಲಿಗಳಿದ್ದಾರೆ ಎಂಬುದನ್ನು ಮರೆಯಬೇಡ. ಸವಿತಾ, ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡು ಎಂಬ ಹಿರಿಯ ಮಾತು ಮಸ್ತಕಿಗೆ ಅರಿವಾಗದೆ ಕವಿತಾಳ ಕಪಟ ನಾಟಕದಲ್ಲಿ ಖಳನಾಯಕನಾಗಿ ನಿನ್ನಂತ ಸಾಧ್ವಿ ಶಿರೋಮಣಿಯನ್ನು ಹೊರಹಾಕಿ ಪ್ರಾಯಚಿತ್ತಕ್ಕಾಗಿ ದೇವರು ನನಗೂ ಆಪತ್ತಿದ್ದ. ನಿನ್ನನ್ನು ಅವಾಚ್ಯ ಶಬ್ದಗಳಿಂದ ಮಾತನಾಡಿದ ಈ ಕಡುಪಾಯ್ಪನ್ನು ಕ್ಷಮಿಸುತ್ತಾ ಕ್ಷಮಿಸಿ. ಇದೇನು ಸ್ವಾಮಿ, ಇದೇನು ಮಾತಾಡ್ತಿದ್ದೀರಿ ನೀವು? ನನ್ನ ಮುಂದೇನು ಕ್ಷಮೆ ಕೇಳೋದೆ? ದಯವಿಟ್ಟು ಇಂಥ ಮಾತನ್ನು ನುಡಿಬೇಡಿ. ನೋಡಿ, ಅದೆಲ್ಲ ಇರಲಿ, ನೀವೇಕೆ ಮನೆ ಬಿಟ್ಟು ಬಂದ್ರಿ? ನಿನ್ನನ್ನು ವಿನಾಕಾರಣ ಆ ಮನೆ ಹಾಳಿಯ ಮಾತು ಕೇಳಿ ಹೊರಹಾಕಿದ್ದನು. ನಾನು ನನ್ನ ಅಣ್ಣನಿಗೆ ನತದೃಷ್ಟನ ಮುಖವನ್ನು ತೋರಿಸಬಾರದು. ಸಾಯಲು ಸಿದ್ಧನಾದ ನನ್ನನ್ನು ಆರಕ್ಷಿಸಿ ತಡೆದು ತನ್ನ ಗಂಡನ ಮುಂದೆ ಕೊಲೆ ಮಾಡುವ ಕಟಕನ ಸ್ಥಾನದಲ್ಲಿ ನಿಲ್ಲಿಸಿದರು. ಕೋಪಿತನಾದ ರಮೇಶಣ್ಣ ಮನೆಯಿಂದ ಹೊರಗೆ ಹಾಕಿದ್ದ. ಅಯ್ಯೋ ವಿಧಿ, ನಾನೇ ಹಾದರ ಅಪವಾದ ಹೊರಿಸಿ ಮನೆಯಿಂದ ಹೊರತಳ್ಳುವಂತೆ ಮಾಡಿದೆಯಾ? ಏನು ನಿನ್ನ ಡೊಂಬರಾಟ? ಮುಡಿ ಏರಬೇಕಾದ ಹೂ ಅರುವ ಮುನ್ನ ಅಡಿಯಲ್ಲಿ ಹಾಕಿ ತುಳಿದು ಬಿಟ್ಟೆ. ಯಾರು ಮಾಡಿದ ಮೋಸಕ್ಕೆ ನಾವಿಬ್ಬರು ವನವಾಸ ಅನುಭವಿಸಂತಾಯ್ತು. ನೋಡಿ, ದಯವಿಟ್ಟು ನೋಂದ್ಕೊಳ್ಬೇಡಿ. ನಮ್ಮ ವಿಧಿ ಲಿಖಿತದಲ್ಲಿ ಇದೇ ಇದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಿಜ ನಿನ್ನ ಮಾತು. ಅಂತೂ ದೇವರು ಸರಿಯಾದ ಸಂದರ್ಭದಲ್ಲಿ ನಮ್ಮಿಬ್ಬರ ಬಾಳ ನೌಕಿಗೆ ಹೊಸ ಕಳೆ ತಂದ. ಇನ್ನು ಮುಂದೆ ನಾವು ಇಬ್ಬರು ಬೆಂಗಳೂರಿಗೆ ಹೋಗಿ ಅಲ್ಲಿ ಯಾವುದಾದರೂ ಒಂದು ಖಾಸಗಿ ಕೆಲಸ ಹುಡುಕಿಕೊಂಡು ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ. ಆದರೆ ಇಂದಿನ ಕಹಿ ಘಟನೆ ಮರೆಯಬೇಕಾದರೆ ಈ ನಿಸರ್ಗದಲ್ಲಿ ನಿನ್ನ ಕೋಗಿಲೆ ಕಂಠದಿಂದ ಹಾಗಾದರೂ